ನ್ಯೂಸ್ 18ನ ಡಿಜಿಟಲ್ ಲೈವ್ಗೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. DGIGP ಹಿರಿಯ IPS ಅಧಿಕಾರಿ ಸಲೀಂ ಅವರು ಬೆಂಗಳೂರಿನಲ್ಲಿರುವಂಥ ಎಲ್ಲ ಪೊಲೀಸ್ ಅಧಿಕಾರಿಗಳ ಜೊತೆ 1-to-1 ಮೀಟಿಂಗ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಕಾರಣ ಏನು ಅಂತಂದರೆ, ಬೆಂಗಳೂರಿನಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳ ಕಾರ್ಯವೈಖರಿಯ ಬಗ್ಗೆ ಅವರು ಗರಂ ಆಗಿದ್ದಾರೆ. ಕಾರಣ ಏನು ಅಂತಂದರೆ, ಪೊಲೀಸರು ಇತ್ತೀಚಿನ ದಿನಗಳಲ್ಲಿ ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡ್ತಿಲ್ಲ ಅನ್ನುವಂಥ ಒಂದು ಗರಂ ಆಗಿದ್ದಂಥ ಸಂದರ್ಭದಲ್ಲಿ ಅವ್ರು ಹೇಳಿರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಈ ರಿಕವರಿ ಅನ್ನುವಂಥದ್ದು ಸರಿಯಾದ ರೀತಿಯಲ್ಲಿ ಪೊಲೀಸರು ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಆರೋಪ ಕೂಡ ಅಷ್ಟೇ ಕೇಳಿಬಂದಿತ್ತು. ಆ ನಿಟ್ಟಿನಲ್ಲೂ ಕೂಡ ಅಷ್ಟೇ ಬೆಂಗಳೂರಿನಲ್ಲಿರುವಂತಹ 10 ಡಿವಿಷನ್ಗಳಲ್ಲಿಯೂ ಕೂಡ ಅಷ್ಟೇ 3 ದಿನಗಳ ಕಾಲ ಒಂದು ಸಭೆಯನ್ನು ಮಾಡ್ತಾರೆ. ಸಭೆಯಲ್ಲಿ ಪ್ರತಿನಿತ್ಯವೂ ಕೂಡ ಅಷ್ಟೇ 2 ರಿಂದ 3 ಡಿವಿಷನ್ನ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಮೀಟಿಂಗನ್ನು ಮಾಡ್ತಾರೆ. ಮೀಟಿಂಗಲ್ಲಿ ಕ್ಲಿಯರ್ ಕಟ್ಟಾಗಿ ಒಂದಷ್ಟು ಇನ್ಸ್ಟ್ರಕ್ಷನ್ಸನ್ನು DG ಅವರು ಕೊಟ್ಟಿರುವಂಥದ್ದು. ಮುಂದಿನ ದಿನಗಳಲ್ಲಿ ಪೊಲೀಸರ ಒಂದು ಕ್ರೈಮ್ ರೇಟ್ ಅನ್ನುವಂಥದ್ದು ಏನಿದೆ ಅದೆಲ್ಲವನ್ನೂ ಕೂಡ ಅಷ್ಟೇ ಕಡಿಮೆ ಮಾಡ್ಕೊಳ್ತಾ ಬರಬೇಕು ಮತ್ತು ರಿಕವರಿ ಅನ್ನುವಂತಹದ್ದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಬೇಕು ಅನ್ನುವಂಥ ಒಂದು ಮಾತನ್ನು ಕೂಡ ಈಗಾಗಲೇ ಸಲೀಂ ಅವರು ಹೇಳಿದ್ದಾರೆ. ಇದಾದಂತಹ ಬಳಿಕ ಇನ್ನೊಂದು ಪ್ರಮುಖವಾದಂಥ ವಿಚಾರ ಏನು ಅಂತಂದರೆ, ಪೊಲೀಸರು ಕೇವಲ ಯಾವುದೇ ಒಂದು ಪ್ರಕರಣ ಆದಂಥ ಸಂದರ್ಭದಲ್ಲಿ ಆರೋಪಿಗಳನ್ನು ಅರೆಸ್ಟ್ ಮಾಡುವಂಥದ್ದಷ್ಟೇ ಅಲ್ಲ, ಆ ಆರೋಪಿ ತಾನು ತಪ್ಪು ಮಾಡಿದ್ದ ಅನ್ನಂಥ ಪಕ್ಷದಲ್ಲಿ ಆತನಿಗೆ ಶಿಕ್ಷೆ ಕೊಡಿಸುವಂಥ ಒಂದು ಕೆಲಸವೂ ಕೂಡ ಅಷ್ಟೇ ಪೊಲೀಸರಿಂದ ಆಗಬೇಕು. ಅದಕ್ಕೆ ಸೂಕ್ತವಾದಂಥ ಸಾಕ್ಷ್ಯಾಧಾರಗಳ ಕ್ರೋಢೀಕರಣ ಅನ್ನುವಂಥದ್ದು ತನಿಖಾ ಸಂದರ್ಭದಲ್ಲಿ ತನಿಖಾಧಿಕಾರಿಗಳು ಯಾವುದೇ ಮುಲಾಜಿಲ್ಲದೆ ಮಾಡಲೇಬೇಕು. ಯಾಕಂದರೆ ಕನ್ವಿಕ್ಷನ್ ರೇಟ್ ಅನ್ನುವಂಥದ್ದು ತೀರಾ ಕಡಿಮೆ ಆಗ್ತಿದೆ. ಕೇವಲ ಒಂದು FIR ಆಯಿತು, ಒಂದು ಕೇಸ್ ಆಯಿತು ಅನ್ನೋಂಥ ಸಂದರ್ಭದಲ್ಲಿ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ವಿ ಅನ್ನುವಂಥದ್ದು ಅಷ್ಟೇ ಎಂಡ್ ಆಗಬಾರ್ದು. ಆ ಆರೋಪಿಗೆ ತಾನು ಮಾಡಿದ್ದಂಥ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ಒಂದು ಶಿಕ್ಷೆಯನ್ನು ಕೂಡ ಅಷ್ಟೇ ಕಾನೂನಿನ ಅಡಿಯಲ್ಲಿ ಕೊಡಿಸಬೇಕು ಅನ್ನುವಂಥದ್ದು ಆಗಬೇಕು ಅನ್ನೋಂಥ ನಿಟ್ಟಿನಲ್ಲೂ ಕೂಡ ಅಷ್ಟೇ ಒಂದಷ್ಟು ವಿಚಾರಗಳನ್ನು ಮೀಟಿಂಗ್ನಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ. ಇದಾದಂತಹ ಬಳಿಕ ಈ NBW ಅನ್ನುವಂಥದ್ದು, ಯಾಕಂದರೆ ಯಾವುದೇ ಒಬ್ಬ ರೌಡಿ ಶೀಟರ್ ಆಗಿರ್ಬೋದು ಅಥವಾ ಇನ್ನೊಬ್ಬ ಆರೋಪಿ ಆಗಿರ್ಬೋದು, ಕೋರ್ಟ್ನಿಂದ ವಾರೆಂಟ್ ಇಶ್ಯೂ ಆದರೂ ಕೂಡ ಅಷ್ಟೇ ಕೋರ್ಟ್ಗೆ ಆತ ಬರದೆ ತಲೆಮಾರಿಸ್ಕೊಂಡಿರ್ತಾನೆ. ಸುಮಾರು ವರ್ಷಗಳಿಂದಲೂ ಕೂಡ ಅಷ್ಟೇ ಆತ ಯಾರಿಗೂ ಕೂಡ ಅಷ್ಟೇ ಸಿಗ್ತಿರಲ್ಲ. ಅಂತಹವರನ್ನು ಇಮಿಡಿಯೇಟಾಗಿ ಪತ್ತೆಯನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಪ್ರೊಕ್ಲಮೇಷನ್ ಆಗಿರುವಂತಹವರು ತಪ್ಪಿಸ್ಕೊಳ್ಳೋದ ರೀತಿಯಲ್ಲಿ ಅವ್ರನ್ನ ಆ ಒಂದು ಆನ್ ಟೈಮ್ನಲ್ಲಿ ಅವರನ್ನು ಅರೆಸ್ಟ್ ಮಾಡಬೇಕು, ಕೋರ್ಟ್ನ ಮುಂದೆ ಪ್ರೊಡ್ಯೂಸ್ ಮಾಡಬೇಕು. ಇದರಲ್ಲಿ ಯಾವುದೇ ರೀತಿಯಂಥ ಮುಲಾಜಿಲ್ಲದೆ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ಕೂಡ ಈಗಾಗಲೇ DGIGP ಸಲೀಂ ಅವರು ಹೇಳಿದರೆ. ಇದರ ಜೊತೆಗೆ ರಿಯಲ್ ಎಸ್ಟೇಟ್ ಉದ್ಯಮ, ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಗಂಭೀರವಾದಂಥ ಆರೋಪಿಗಳು ಬೆಂಗಳೂರು ನಗರದಲ್ಲಿರುವಂಥ ಪೊಲೀಸರ ಮೇಲೆ ಕೇಳಿಬಂದಿರುವಂಥದ್ದು. ಈ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಸಾಕಷ್ಟು ಪೊಲೀಸರು ಭಾಗಿಯಾಗ್ತಿದ್ದಾರೆ. ಯಾಕಂದರೆ ಇವರು ಕ್ರೈಮ್ ಕೇಸ್ಗಳನ್ನು ಬಿಟ್ಟು ರಿಯಲ್ ಎಸ್ಟೇಟ್ ಉದ್ಯಮದ ಕಡೆ ಹೋಗ್ತಿದ್ದಾರೆ. ಆ ಒಂದು ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹಣ ಬರುತ್ತೆ ಅನ್ನುವಂಥ ಉದ್ದೇಶಕ್ಕೆ ಹೋಗ್ತಿದ್ದಾರೆ ಅನ್ನುವಂಥ ಒಂದಷ್ಟು ಆರೋಪಗಳು ಕೇಳಿಬಂದಿತ್ತು. DG ಅವರು ಕೂಡ ಅಷ್ಟೇ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ, ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಭಾಗಿಯಾಗಬಾರ್ದು. ಜೊತೆಗೆ ರಿಯಲ್ ಎಸ್ಟೇಟ್ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಯಾರನ್ನೂ ಕೂಡ ಅಷ್ಟೇ ಕರೆಸುವಂಥದ್ದಾಗಿರ್ಬೋದು, ಮಾತುಕತೆ ಮಾಡುವಂಥದ್ದಾಗಿರ್ಬೋದು, ಮೀಟಿಂಗ್ಗಳನ್ನು ಮಾಡುವಂಥದ್ದು, ಇದು ಯಾವುದೂ ಕೂಡ ಅಷ್ಟೇ ಪೊಲೀಸ್ ಸ್ಟೇಷನಲ್ಲಿ ಆಗಬಾರ್ದು. ಯಾಕಂದರೆ ಒಂದು ವೇಳೆ ಏನಾದರೂ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತೆ ಏನಾದಿದ್ರೆ ಅವರು ಕೋರ್ಟ್ನಲ್ಲಿ ಬಗೆಹರಿಸ್ಕೊಳ್ತಾರೆ. ಅದಕ್ಕೆ ಪೊಲೀಸರು ಯಾರೂ ಕೂಡ ಇಂಟರ್ಫಿಯರ್ ಆಗಬಾರ್ದು ಅನ್ನುವಂಥದ್ದನ್ನು ಕೂಡ ಅಷ್ಟೇ ಆ ಮೀಟಿಂಗ್ನಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ. ಇದಾದಂತಹ ಬಳಿಕ ಇತ್ತೀಚಿನ ದಿನಗಳಲ್ಲಿ ಪೊಲೀಸರ ಮೇಲೆ ಸಾಲು ಆರೋಪಗಳು ಕೇಳಿಬರ್ತಿತ್ತು. ಒಂದಷ್ಟು ಜನ ಪೊಲೀಸರು ಕೂಡ ಅಷ್ಟೇ ಸಸ್ಪೆಂಡ್ ಕೂಡ ಆಗಿದ್ದರು. ಅದನ್ನು ಕಡಿಮೆ ಮಾಡಬೇಕು. ಜನಸ್ನೇಹಿ ಪೊಲೀಸ್ ಅಂತ ಈಗಾಗಲೇ ಏನು ಆಗ್ತಾ ಇದೆ ಅದು ಕಂಟಿನ್ಯೂ ಆಗ್ತಾ ಹೋಗಬೇಕು. ಪೊಲೀಸರ ಮೇಲೆ ಜನರಿಗೆ ಒಂದು ನಂಬಿಕೆ ಬರಬೇಕು. ಆ ನಿಟ್ಟಿನಲ್ಲೂ ಕೂಡ ಅಷ್ಟೇ ಪೊಲೀಸರ ಕೆಲಸವನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಕ್ರೈಮ್ಗಳಲ್ಲಿ ಭಾಗಿಯಾಗುವಂಥದ್ದಾಗಿರ್ಬೋದು, ಕ್ರಿಮಿನಲ್ಗಳ ಜೊತೆ ಕೈ ಜೋಡಿಸುವಂಥದ್ದು, ರೌಡಿ ಶೀಟರ್ಗಳ ಜೊತೆ ಸಂಪರ್ಕವನ್ನು ಬೆಳೆಸುವಂಥದ್ದಾಗಿರ್ಬೋದು, ಇದ್ಯಾವುದೂ ಕೂಡ ಆಗಬಾರ್ದು. ಮುಂದಿನ ದಿನಗಳಲ್ಲಿ ಜನಸ್ನೇಹಿ ಪೊಲೀಸ್ ಆಗಬೇಕು. ಜನರಿಗೆ ಪೊಲೀಸರ ಮೇಲೆ ನಂಬಿಕೆ ಬರಬೇಕು ಅಂತಂದರೆ ಜನರ ಒಂದು ಕಷ್ಟಗಳನ್ನು ಏನೇ ಇದ್ದರೂ ಕೂಡ ಅಷ್ಟೇ ಪೊಲೀಸ್ ಸ್ಟೇಷನ್ಗೆ ಬಂದಂಥ ವೇಳೆಯಲ್ಲಿ ಅದನ್ನು ಬಗೆಹರಿಸುವಂಥ ಒಂದು ಕೆಲಸವನ್ನು ಪೊಲೀಸ್ ಇಲಾಖೆಯಿಂದ ಆಗಬೇಕೇ ಹೊರತು ಈ ರೀತಿಯಾಗಿ ಪೊಲೀಸರಿಗೆ ಅಂದರೆ ಜನರಿಗೆ ನಂಬಿಕೆ ಇಲ್ಲದಂತೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲೂ ಕೂಡ ಅಷ್ಟೇ ಪೊಲೀಸರು ಕೆಲಸವನ್ನು ಮಾಡಬೇಕಂತ ಹೇಳಿದರೆ. ಜೊತೆಗೆ ಬೀಟ್ನ ವ್ಯವಸ್ಥೆ ಆಗಿರ್ಬೋದು, ಯಾಕಂದರೆ ಬೀಟ್ನ ಪೊಲೀಸರು ಕೂಡ ಅಷ್ಟೇ ಸುಮ್ಮನೆ ಎಲ್ಲೋ ಒಂದು ಕಡೆ ವೆಹಿಕಲನ್ನು ಅಂದರೆ ಹೊಯ್ಸಳನ್ನು ಹಾಕ್ಕೊಂಡು ಇರಬಾರ್ದು. ನೀವು ಅಂದರೆ ಆ ಒಂದು ನಿಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಎಲ್ಲ ಬೀಟ್ಗಳು ಕೂಡ ಹೋಗ್ತಾ ಇರಬೇಕು, ಎಲ್ಲವನ್ನೂ ಕೂಡ ಪರಿಶೀಲನೆಯನ್ನು ಮಾಡ್ತಿರಬೇಕು ಅನ್ನೋಂಥದ್ದು ಕೂಡ ಅಷ್ಟೇ ಮೀಟಿಂಗ್ನಲ್ಲಿ ಚರ್ಚೆಯನ್ನು ಮಾಡಿದರೆ. ಅಂದರೆ ಎಲ್ಲೋ ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ ಕ್ರೈಮ್ನ ಕೇಸಸ್ ಆಗಿರ್ಬೋದು ಆಗದಿದ್ದರೂ ಕೂಡ ಅಷ್ಟೇ ರಿಕವರಿ ಅನ್ನುವಂಥದ್ದು ಕಡಿಮೆ ಆಗ್ತಿರುವಂಥ ನಿಟ್ಟಿನಲ್ಲಾಗಿರ್ಬೋದು, ಪೊಲೀಸರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಿಲ್ಲ ಅಂತ ಒಂದಷ್ಟು ಗರಂ ಆಗಿರುವಂಥ DG ಅವರು ಮುಂದಿನ ದಿನಗಳಲ್ಲಿ ಇದು ಯಾವುದೂ ಕೂಡ ರಿಪೀಟ್ ಆಗಬಾರ್ದು.
ಹೈಯರ್ ಆಫೀಸರ್ಸ್ ಅಂದರೆ DCP ಮಟ್ಟದ ಅಧಿಕಾರಿಗಳೇನಿದ್ದಾರೆ ಪ್ರತಿಯೊಂದನ್ನು ಕೂಡ ಮಾನಿಟರ್ ಮಾಡ್ತಿರಬೇಕು. ಯಾವುದೇ ಒಂದು ಕೇಸ್ ಆದಂಥ ಸಂದರ್ಭದಲ್ಲಿ ಆ ಒಂದು ಕೇಸ್ನ ಇನ್ವೆಸ್ಟಿಗೇಷನ್ ಯಾವ ರೀತಿ ಆಗ್ತಿದೆ, ಯಾವ ದಿಕ್ಕಿನಲ್ಲಿ ಇನ್ವೆಸ್ಟಿಗೇಷನ್ಸ್ ಆಗ್ತಾ ಇದೆ, ಆ ಕೇಸ್ನ ಪ್ರೋಗ್ರೆಸ್ ಏನು, ಡೆವಲಪ್ಮೆಂಟ್ ಏನು ಅಂತ ಪ್ರತಿಯೊಂದನ್ನು ಕೂಡ ಅಷ್ಟೇ DCP ಅವರು ಮಾನಿಟರ್ ಮಾಡಬೇಕು ಅಂತಲೂ ಕೂಡ ಈಗಾಗಲೇ ಹೇಳಿರುವಂಥದ್ದು. ಮತ್ತೊಂದು ಕಡೆ ಎಲ್ಲರಿಗೂ ಕೂಡ ತಿಳಿದಿರುವಂಥ ವಿಚಾರ, ಈಗಾಗಲೇ ಯುದ್ಧ ಅನ್ನುವಂಥದ್ದು ಆಗ್ತಾ ಇದೆ. ಇಸ್ರೇಲ್ ಮತ್ತು ಇರಾನ್ನ ನಡುವೆ ಯುದ್ಧ ಏನಾಗ್ತಿದೆ, ಆ ಯುದ್ಧದ ಒಂದು ಎಫೆಕ್ಟ್ ಏನಿದೆ ಅದು ಬೆಂಗಳೂರಿಗೂ ಕೂಡ ಅಷ್ಟೇ ತಟ್ಟಿದೆ. ಯಾಕಂದರೆ ಇಲ್ಲಿಯೂ ಕೂಡ ಅಷ್ಟೇ ವಾಣಿಜ್ಯ ಸಿಲಿಂಡರ್ಗಳು, ಕಮರ್ಷಿಯಲ್ ಸಿಲಿಂಡರ್ಸ್ ಕೂಡ ಅಷ್ಟೇ ಸಿಗ್ತಾ ಇಲ್ಲ. ಎಷ್ಟೋ ಹೋಟೆಲ್ಗಳು ಇವತ್ತು ಕ್ಲೋಸ್ ಆಗ್ತಿರುವಂಥದ್ದು. ಇದರ ಜೊತೆಗೆ ಗೃಹ ಬಳಕೆಗೂ ಕೂಡ ಅಷ್ಟೇ ಒಂದಷ್ಟು ಜನ ಸಿಲಿಂಡರ್ನ ಬುಕ್ ಮಾಡೋಕ್ಕೆ ಹೋದರೂ ಕೂಡ ಅಷ್ಟೇ ಬುಕ್ಕಿಂಗ್ ಆಗ್ತಾ ಇಲ್ಲ. ಇದರಿಂದ ಜನ ಒಂದು ರೀತಿ ಭಯಭೀತರಾಗಿದ್ದಾರೆ. ಯಾರೂ ಕೂಡ ಅಷ್ಟೇ ಭಯ ಬೀಳದ ಹಾಗೆ ನೀವು ಕೂಡ ನೋಡ್ಕೊಳ್ಬೇಕು. ಅದರಲ್ಲೂ ಕೂಡ ಪೊಲೀಸ್ ಇಲಾಖೆಯಿಂದಲೂ ಕೂಡ ತುಂಬ ಸ್ಟ್ರಿಕ್ಟಾಗಿ ಹೇಳಿದರೆ ತಮ್ಮ ತಮ್ಮ ವ್ಯಾಪ್ತಿಯಲ್ಲಿರುವಂತಹ ಒಂದು ಸಿಲಿಂಡರ್ಗಳ ಸಂಗ್ರಹಣಾ ಗೋಡನ್ ಅಂತ ಏನಿರುತ್ತೆ ಆ ಒಂದು ಗೋಡನ್ಗೆ ಹೋಗಿ ಪೊಲೀಸರನ್ನ ಪರಿಶೀಲನೆ ಮಾಡುವಂತೆ ಕೂಡ ಈಗಾಗಲೇ DG ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಪೊಲೀಸರು ಹೋಗಬೇಕು, ಎಷ್ಟು ಸಿಲಿಂಡರ್ಸ್ ಇದೆ, ಆ ಒಂದು ಎಷ್ಟು ಸಿಲಿಂಡರ್ ಆ ಒಂದು ಗೋಡನ್ನಲ್ಲಿ ಬರುತ್ತೆ, ಆ ಒಂದು ಅಲ್ಲಿ ಬಂದಂಥ ಸಿಲಿಂಡರ್ಗಳು ಎಲ್ಲೆಲ್ಲಿಗೆ ಡಿಸ್ಟ್ರಿಬ್ಯೂಟ್ ಆಗ್ತಿದೆ, ನಿಜಕ್ಕೂ ಕೂಡ ಅಷ್ಟೇ ಡಿಸ್ಟ್ರಿಬ್ಯೂಟ್ ಆಗ್ತಿದೆಯಾ ಅಥವಾ ಡಿಸ್ಟ್ರಿಬ್ಯೂಟ್ ಆಗದೆ ಸಿಲಿಂಡರ್ ಇದ್ದರೂ ಕೂಡ ಅಷ್ಟು ಇಲ್ಲ ಅಂತೇಳಿ ಅಕ್ರಮವಾಗಿ ಅದನ್ನು ದಾಸ್ತಾನು ಮಾಡುವಂಥದ್ದು, ಅತಿ ಹೆಚ್ಚಿನ ದುಡ್ಡಿಗೆ ಅದನ್ನು ಮಾರಾಟ ಮಾಡುವಂಥದ್ದು, ಗ್ಯಾಸ್ ರಿಫಿಲಿಂಗ್ ಮಾಡುವಂಥದ್ದು, ಇಂತಹದ್ದೇನಾದರೂ ಆಗ್ತಿದ್ದು ಅಂತಂದರೆ ಮುಲಾಜಿಲ್ಲದೆ ಅಂಥವ್ರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಬೇಕು. ಇಮಿಡಿಯೇಟಾಗಿ FIR ಅನ್ನು ರಿಜಿಸ್ಟರ್ ಮಾಡಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತಲೂ ಕೂಡ ಈಗಾಗಲೇ DG ಅವರು ಸೂಚನೆ ಕೊಟ್ಟಿದ್ದಾರೆ. ಒಂದು ವೇಳೆ ಏನಾದರೂ ಈ ರೀತಿಯಾದಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಗ್ಯಾಸ್ಗಳನ್ನು ಅಕ್ರಮವಾಗಿ ಇಟ್ಕೊಂಡಿರುವಂಥ ವಿಚಾರ ಪೊಲೀಸರಿಗೆ ಗೊತ್ತಿದ್ರೂ ಅದನ್ನೇನಾದರೂ ಆ್ಯಕ್ಷನ್ ಮಾಡಿಲ್ಲ ಅಂತಂದರೆ ಮುಲಾಜಿಲ್ಲದೆ ಅಂತಹ ಅಧಿಕಾರಿಯನ್ನು ಅಮಾನತ್ ಮಾಡ್ತೀನಿ ಅನ್ನುವಂಥ ಒಂದು ಖಡಕ್ ಆದಂಥ ಒಂದು ಎಚ್ಚರಿಕೆಯನ್ನು ಕೂಡ ಅಷ್ಟೇ DG ಸಲೀಂ ಅವರು ಸಭೆಯ ಸಂದರ್ಭದಲ್ಲಿ ಕೊಟ್ಟಿರುವಂಥದ್ದು. ಒಟ್ಟಿನಲ್ಲಿ DG ಅವರು ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ನಗರದಲ್ಲಿ ಆಗ್ತಿರುವಂಥ ಒಂದಷ್ಟು ಡೆವಲಪ್ಮೆಂಟ್ಸು, ಪೊಲೀಸರು ಕ್ರೈಮ್ ಕೇಸ್ಗಳಲ್ಲಿ ಭಾಗಿಯಾಗ್ತಿರುವಂಥದ್ದು, ಅಮಾನತ್ ಆಗ್ತಿರುವಂಥದ್ದು, ಸಾಲಾಗಿ ಸಸ್ಪೆಂಡ್ ಆಗ್ತಿರೋದ್ರಿಂದ ಎಲ್ಲೋ ಒಂದು ಕಡೆ ಗರಂ ಆಗ್ತಿರುವಂಥದ್ದು. ಮುಂದಿನ ದಿನಗಳಲ್ಲಿ ಇದು ಯಾವುದೂ ಕೂಡ ರಿಪೀಟ್ ಆಗಬಾರ್ದು. ರಿಪೀಟ್ ಏನಾದರೂ ಆಯಿತು ಅಂತಂದರೆ ಮುಲಾಜಿಲ್ಲದೆ ನಾನು ಕ್ರಮವನ್ನು ಜರುಗಿಸ್ತೀನಿ ಅಂತ ಹೇಳಿದರೆ ಕೇವಲ ಬೆಂಗಳೂರು ವ್ಯಾಪ್ತಿ ಅಷ್ಟೇ ಅಲ್ಲದೆ ಬೇರೆ ಬೇರೆ ಜಿಲ್ಲಾ SP ಗಳ ಜೊತೆಯೂ ಕೂಡ ಅಷ್ಟೇ ಇದೇ ರೀತಿಯಾಗಿ ಸಭೆಯನ್ನು ಮಾಡಿರುವಂತಹ DG ಅವರು ಅವ್ರಿಗೂ ಕೂಡ ಇದೇ ರೀತಿಯಂಥ ಸ್ಟ್ರಿಕ್ಟ್ ಆದಂತಹ ಒಂದು ರೂಲ್ಸನ್ನು ಹೇಳಿದ್ದಾರೆ. ಅದನ್ನೆಲ್ಲವೂ ಕೂಡ ಫಾಲೋ ಮಾಡಬೇಕಂತ ಹೇಳಿದರೆ ಈಗ DG ಸಭೆ ಆದಂತಹ ಬಳಿಕವೂ ಕೂಡ ಅಷ್ಟೇ ಬೆಂಗಳೂರು ನಗರ ಪೊಲೀಸರು ಅದ್ರ ಜೊತೆಗೆ ಬೇರೆ ಬೇರೆ ಜಿಲ್ಲಾ SP ಗಳು ಯಾವ ರೀತಿಯಾಗಿ ಕೆಲಸವನ್ನು ನಿರ್ವಹಿಸ್ತಾರೆ, ನಿಜಕ್ಕೂ ಕೂಡ ಅಷ್ಟೇ DG ಅವರು ಏನು ಅಸಮಾಧಾನಗೊಂಡಿದ್ದಾರೆ ಅದೆಲ್ಲವನ್ನೂ ಕೂಡ ಅಷ್ಟೇ ಸಮಾಧಾನ ಆಗುವ ರೀತಿಯಲ್ಲಿ ಫುಲ್ಫಿಲ್ ಮಾಡ್ತಾರ ಅನ್ನುವಂಥದ್ದು ನೋಡಬೇಕಾಗಿರುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.